ಸಾಧಕ ಉಚ್ಚಕೋಟಿಯ ಸಾಧಕ ಆಗಬೇಕು ಅಂದರೆ ಅಥವಾ ಸಾಧನೆಯ ಒಳಗೆ ಇಳಿಬೇಕು ಅಂದರೆ ಅವನು ಶಕ್ತಿಯ ಸಮೂಹ ಏನಿದೆ ಅದರ ಒಳಗಿನ ತತ್ವ, ಅದರ ಒಳಗಿನ ಭಾವ ರಸಾಯನದಿಂದ ಪ್ರಸಾರ ಆಗಬೇಕಾಗ್ತದೆ. ಇದು ಅವಶ್ಯಕ. ಇಲ್ಲಾಂದ್ರೆ ಏನಾಗ್ತದಂದ್ರೆ ನಾವೊಂದು ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು ನಾವು ಸ್ವಲ್ಪ ಐಟಮ್ ತಗೊಂಡು ಬಂದ ಹಾಗೆ ಅದೆಷ್ಟು ದಿವಸ ನಡೀತದಂದ್ರೆ ನಾವೆಷ್ಟು ತಂದಿದೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ನಮ್ಮದೇ ಪ್ರೊವಿಷನ್ ಸ್ಟೋರ್ ಅಲ್ಲ. ಇಲ್ಲಿ ಕಮರ್ಷಿಯಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮೊಳಗೆ ಎಷ್ಟು ಸದ್ಗುಣಗಳ ಭಂಡಾರ ಇರಬೇಕು ಅಂದರೆ ನಾವು ಆ ವಿದ್ಯೆನ, ಸಾಧನೆನ, ಸಿದ್ಧಿನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಅದರ ಚರಣ ನಾವು ತಿಳ್ಕೊಳ್ಳೋದು ಅವಶ್ಯಕ. ಏನು 3-4 ವಿಡಿಯೋ ಆದು ಅದರಲ್ಲಿ ನಾವು ಬ್ರಹ್ಮಾಸ್ತ್ರದ ಒಳಗಡೆ ಇನ್ನೂ ಇಳಿದಿಲ್ಲ, ಕಾಲೇ ಇಟ್ಟಿಲ್ಲ. ಅದು ಬೇಸಿಕ್ ನಾಲೆಜ್. ನಾವು ಸಾಧನೆಗೆ ಇಳಿಬೇಕು ಅಂದರೆ ನಮ್ಮ ಶರೀರದ ಬಗ್ಗೆ, ಮನಸ್ಸಿನ ಬಗ್ಗೆ, ಆತ್ಮದ ಬಗ್ಗೆ, ಅದರ ತತ್ವಗಳ ಬಗ್ಗೆ ನಮಗೆ ಅರಿವಿರಬೇಕಾಗ್ತದೆ. ಸಿದ್ಧಿಯಲ್ಲಿ 8 ಪ್ರಕಾರ ಇದೆ. ನಾವು ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಆ ಥರದ ಸಿದ್ಧಿ ಪ್ರಾಪ್ತಿಯಾಗ್ತಾ ಹೋಗ್ತದೆ. ಆದರೆ ಮೂಲ ಸಿದ್ಧಿ ಬೇರೆಯೇ ಇದೆ. ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಮೋಕ್ಷದ ಪ್ರಾಪ್ತಿ ಆದಮೇಲೆ ನಾವು ಬ್ರಹ್ಮಾಸ್ತ್ರದ ಸಾಧನೆಯಲ್ಲಿ ಮುಂದುವರಿಲಿಕ್ಕಾಗ್ತದೆ. ಯಾಕಂದರೆ ಆ ಒಂದು ಸ್ಥಿತಿಯಲ್ಲಿ ನಮ್ಮ ಎದುರಾಳಿ ಯಾವುದೋ ಮನುಷ್ಯನ ಜೊತೆನೋ ಅಥವಾ ಪ್ರಾಣಿ ಪಕ್ಷಿ ಜೊತೆನೇ ಆಗ್ತಾ ಇರಲ್ಲ, ನಮ್ಮ ಸ್ವಂತ ಆತ್ಮದ ಜೊತೆ ಮುಖಾಮುಖಿ ಆಗ್ತಾ ಇರ್ತದೆ. ರಾಮ್ ತುಮಾರ ವಧ್ ಕರೆ ಹೋ ಜಾವೋ ತಯಾರ್. ನಮ್ಮ ಒಳಗಿನ ರಾಮ ನಮ್ಮ ಒಳಗಡೆ ಅಡಗಿ ಕುಳಿತಿರುವಂತಹ ರಾವಣನ ವಧೆ ಮಾಡಲಿಕ್ಕೆ ತಯಾರಾಗ್ತಾನೆ. ನಾವಷ್ಟು ಶಕ್ತಿಶಾಲಿ ಆಗ್ತೀವಿ. ಅರ್ಥ, ನಾವು ನಮ್ಮ ದುರ್ಗುಣನ ನಾವೇ ಸ್ವತಃ ಹೊರತೆಗಿತೀವಿ. ಇದನ್ನು ಸಿಂಪಲ್ ಆಗಿ ನಾನು ಝೆನ್ ಯೋಗ ಅನ್ನೋ ವಿಡಿಯೋದಲ್ಲಿ ಆತ್ಮಜ್ಞಾನ ತನಕ ಯಾವ ರೀತಿ ತಲುಪೋ ಒಂದು ಬ್ಲೂ ಪ್ರಿಂಟ್ ಅದನ್ನು ಹಾಕ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡ್ಬೋದು ನೀವು. ಯಾಕಂದರೆ ಕಾಮದಿಂದ ರಾಮನ ತನಕ ತಲುಪಲಿಕ್ಕೆ ಮಧ್ಯದಲ್ಲಿ ಏನೇನೋ ಪ್ರೊಸೆಸ್ ಇದೆ ಅದನ್ನು ಸಿಂಪಲಾಗಿ ಹೇಳಿದ್ದೀನಿ. ನಾವು ಯಾವುದಾದ್ರೂ ಸಾಧನೆ ಮಾಡ್ತಾಯಿದ್ದೀವಿ, ನಮಗೆ ಅದರಿಂದ ಸಂತೋಷ ಸಿಗ್ತಾ ಇಲ್ಲ, ಆನಂದ ಸಿಗ್ತಾ ಇಲ್ಲ, ಡೌಟ್ ಇದೆ, ವಿವೇಕ ಮೂಡ್ತಾ ಇಲ್ಲ ಅಂದರೆ ಆ ಸಾಧನೆಯ ಮಾರ್ಗ ನಮ್ಮದಲ್ಲ. ನಾವು ಯಾರೋ ಗುರುಗಳು ನಮಗೆ ಈ ಮಾರ್ಗ ಹಾಕಿಕೊಟ್ಟಿದ್ದಾರೆ ಅಂತ ನಾವು ಮಾಡ್ತಾ ಇರ್ತೀವಿ, ನಮಗೇನು ಫಲ ಸಿಗ್ತಾ ಇರಲ್ಲ. ಗುರು ಅಂದರೆ ಗುರು ತತ್ವ. ಗುರು ಅಂದರೆ ನಮಗೆ ಮುಕ್ತಿಯ ಕಡೆ ಕರ್ಕೊಂಡು ಹೋಗುವಂಥವನು. ಈ ಮಾರ್ಕೆಟಲ್ಲಿ ಏನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಆ ಗುರುಗಳಲ್ಲ. ಒಳಗಿಂದ ಏನೂ ಪ್ರಕಟ ಆಗ್ತಾ ಇಲ್ಲ ಅಂದರೆ ನಾವು ಕದ ಮುಚ್ಕೊಂಡು ಕತ್ಲೆ ರೂಮಲ್ಲಿ ಕೂತ್ಕೊಂಡು ಏನು ಸಾಧನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ನಾವು ದಶಮಹಾವಿದ್ಯೆ ಆಗಿರ್ಬೋದು, ಯಾವುದಾದ್ರೂ ವಿದ್ಯೆಯ ಆ ಮಂತ್ರದ ಅರ್ಥ ಗೊತ್ತಿರಲ್ಲ ನಮಗೆ, ನಾವು ಸಾಧನೆ ಮಾಡಲಿಕ್ಕೆ ಕೂತ್ಕೊಂಡಿರ್ತೀವಿ, ಮಾಡ್ತೀವಿ. ಯಾಕೆ? ಗುರುಜಿ ಹೇಳಿದ್ದಾರೆ ಪಂಚದಶಿ ಆ ಆಧ್ಯಾತ್ಮಿಕದ ಅತಿ ದೊಡ್ಡ ಮಂತ್ರ. ಅದರಿಂದ ನಮ್ಮ ತತ್ವ ಏನಿದೆ ಅದರ ಶೋಧನೆ ಮಾಡೋದು, ಚೇತನದ ವಿಸ್ತರಣೆ ಮಾಡುವ, ನಾವೊಂದು ಹೊಸ ಜನ್ಮ ಪಡೆಯೋ ಮಂತ್ರ. ಪಂಚದಶಿ ಸಾಧಾರಣ ಮಂತ್ರ ಅಲ್ಲ. ಆದರೆ ಅದರ ರಹಸ್ಯನ ಯಾರು ಹೇಳ್ತಾರೆ? ಜಪ ಮಾಡಿ ಸಿದ್ಧಿ ಆಗ್ತದೆ, ಆಯಿತು ಸಿದ್ಧಿ ಆಗ್ತದೆ. ಆ ಸಿದ್ಧಿಯಿಂದ ಏನು ಮಾಡ್ತೀರಾ? ಸಿದ್ಧಿನ ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಸಿದ್ಧಿಯ ಉಪಯೋಗ ಏನು? ಸಿದ್ಧಿಯ ಭಾಷೆ ಯಾವುದು? ಆತ್ಮನ ಅರಿಬೇಕು ಅಂದರೆ ಆತ್ಮದ ಭಾಷೆ ಯಾವುದು? ಯಾವ ಭಾಷೆಯಲ್ಲಿ ಆತ್ಮ ಮಾತಾಡ್ತದೆ? ಕನ್ನಡನ, ಇಂಗ್ಲೀಷಾ, ತಮಿಳ? ಆತ್ಮ ಅನುಭವದ ಮೂಲಕ ಮಾತಾಡ್ತದೆ. ಅನುಭೂತಿ, ಭಾವನೆ, ಅದರ ಮೂಲಕ ಆತ್ಮದ ಅನುಭೂತಿ ಆಗ್ತದೆ. ಆತ್ಮ ಭಾವದ ಮುಖಾಂತರ ನಡೀತದೆ. ಆತ್ಮ ನಿರ್ದೇಶ ಮಾಡ್ತದೆ. ಬ್ರಹ್ಮ ಅವಸ್ಥೆಗೆ ತಲುಪೋ ಮುನ್ನ ನಾವು ನಮ್ಮ ಆತ್ಮದಿಂದನೇ ಹೋಗಬೇಕಾಗ್ತದೆ. ಮಾಯೆಯ ಪರದೆ ಕಳಿಸಿದಾಗ ಪರಮಾತ್ಮ ಸಿಗ್ತಾನೆ. ಗುಂಗಟಿಗೆ ಪಟಕ್ ಕೋಲ್ರೆ ತೋಹೆ ಪಿಯಾ ಮಿಲೆಂಗೆ. ಗುಂಗಟ್ ಅಂದರೆ ಮಾಯೆ, ಅದನ್ನು ಸರಿಸಿದಾಗನೇ ಸಾಹೇಬ್ ಪಿಯಾ ಸಿಗ್ತಾನೆ. ಬ್ರಹ್ಮಾಸ್ತ್ರ ವಿದ್ಯೆನ ಕಲೀಲಿಕ್ಕೆ ಅಥವಾ ಸಾಧನೆ ಮಾಡಲಿಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲು ಬ್ರಹ್ಮ ಭಾವನ ನಾವು ಗ್ರಹಣ ಮಾಡಬೇಕಾಗ್ತದೆ. ನಾನು ಶಿವ, ನಾನು ಅನಂತ, ನಾನು ಸರ್ವವ್ಯಾಪ್ತಿ, ಈ ರೀತಿ ಹೇಳ್ತಾ ಇರೋದ್ರಿಂದ ಅಥವಾ ಬರೆಯೋದ್ರಿಂದ ಬ್ರಹ್ಮತ್ವ ಪ್ರಾಪ್ತಿ ಆಗ್ತದ? ನಾನು ಹುಟ್ಟೋದು ಇಲ್ಲ, ನಾನು ಸಾಯೋದು ಇಲ್ಲ, ಈ ರೀತಿ ಹೇಳೋದ್ರಿಂದ ಏನು ಸಿದ್ಧ ಆಗ್ತದ? ಹೇಳೋದು ಓದು ಅಂತ ವಿಚಾರ ಅಲ್ಲ. ಇವೆಲ್ಲ ಅನುಭವ ಮಾಡ್ಕೊಳ್ಳುವಂಥದ್ದು. ಇವೆಲ್ಲ ಬರೀ ಬಾಯಲ್ಲಿ ಹೇಳ್ಕೊಂಡು ತಿರುಗಾಡೋಂತಹ ಮಾತಲ್ಲ, ಅನುಭವ ಮಾಡುವಂಥದ್ದು. ಯಾರು ಅನುಭವ ಮಾಡ್ತಾರೋ ಅವರು ಆನಂದದಲ್ಲಿರ್ತಾರೆ. ಈ ಸಂಸಾರದ ಮಾಯಾಜಾಲದಲ್ಲಿ ಸಿಕ್ಕಾಕೊಳ್ಳದೆ ಇರುವಂಥವರಿಗೆ ಬ್ರಹ್ಮಾಸ್ತ್ರ ಸಿಗ್ತದೆ. ಸಂಸಾರದ ಮಾಯಾಜಾಲನ ಅರ್ಥ ಮಾಡ್ಕೊಂಡವಂಥವರಿಗೆ ಈ ಬ್ರಹ್ಮಜ್ಞಾನದ ಈ ಬ್ರಹ್ಮಾಸ್ತ್ರ ಅರ್ಥ ಆಗ್ತದೆ.
ನಾವು ಮನಸ್ಸಿಂದ ಎಷ್ಟು ವ್ಯಸ್ತರಾಗಿರ್ತೀವಿ ಅಂದರೆ ನಮಗೆ ನಾವು ಸಿಗೋದೇ ಇಲ್ಲ, ನಮ್ಮ ಜೊತೆ ನಾವು ಇರಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಎಷ್ಟು ಕಾರ್ಯನಿರತ ಆಗಿರ್ತದಂದರೆ ನಮ್ಮ ಜೊತೆ ನಾವು ಇರಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ನಾವೇ ಸಿಗ್ತಾ ಇಲ್ಲ. ನಮ್ಮೊಳಗೆ ಶೋಧ ಮಾಡುವವನಿಲ್ಲ. ಯಾವ ಗುರುವಿನ ಬಗ್ಗೆ ನಾವು ಮಾತಾಡ್ತಾ ಇರ್ತೀವೋ ಅವರು ನಿಜವಾಗ್ಲೂ ಅನ್ವೇಷಕರು, ಶೋಧಕರ ಆಗಿದ್ದರೆ ಅವ್ರು ನಮಗೆ ನಿರ್ದೇಶ ಮಾಡ್ತಾ ಇದ್ರು, ನೀನು ತಪ್ಪಾದ ದಾರಿಯಲ್ಲಿ ನಡೀತಾ ಇದೀಯಾ. ಅವ್ರು ನಮಗೆ ಪರಮಾತ್ಮನ ತನಕ ತಲುಪುವ, ಆ ಮುಕ್ತಿಯ ಮಾರ್ಗಕ್ಕೆ ತಲುಪೋ ದಾರಿ ತೋರಿಸ್ತಾ ಇದ್ರು. ಈ ಸಿದ್ಧಿ ಗಿದ್ದಿ ಅಂತ ಈ ವಿದ್ಯೆಯಲ್ಲಿ ಹಾಕ್ತಾ ಇರಲಿಲ್ಲ. ಗುರುವಿನ ಕೆಲಸ ಸಿದ್ಧಿ ಪ್ರಾಪ್ತಿ ಮಾಡಿಸೋದು ಆಗಿದೆ, ಆ ಸಿದ್ಧಿಯಿಂದ ಬಿಡಿಸೋದು ಆಗಿದೆ. ಯಾಕಂದರೆ ಸಾಧಕ ಸಿದ್ಧಿ ಒಳಗೂ ಅಲಿತಾನೆ ಇರ್ತಾನೆ. ಯಾರಿಗೆ ಸಿದ್ಧಿ ಮೇಲೂ ಮೋಹ ಇಲ್ವೋ ಅರ್ಥ ಮಾಡ್ಕೊಳ್ಳಿ, ಅವನು ಮುಕ್ತ ಆಗ್ತಾನೆ. ಯಾರು ತನ್ನೊಳಗೆ ಶಿವನ ಪ್ರಕಟ ಮಾಡಿಕೊಂಡ್ರೋ, ಯಾರು ತಮ್ಮೊಳಗೆ ಭಗವತಿಯ ಪ್ರಾಕಟ್ಯ ಮಾಡಿಕೊಂಡ್ರೋ ಅಂಥವರಿಗೆ ಇಡೀ ಬ್ರಹ್ಮಾಂಡ ಓಪನ್ ಆಗ್ತದೆ. ಆವಾಗ ದೇವತೆಗಳು ಸಹ ನಮ್ಮ ಮೇಲೆ ಹೂವಿನ ಮಳೆಗರಿತಾರೆ. ಇಲ್ಲಿ ಹೂವಿನ ಮಳೆಗರೆಯೋದು ಅಂದರೆ ಅವರು ತಮ್ಮ ಜ್ಞಾನನ ನಮಗೆ ಪ್ರದಾನ ಮಾಡೋದು. ಆವಾಗ ನಾವು ಏನು ಕಾರ್ಯ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಏನು ಯೋಚನೆ ಮಾಡ್ತೀವೋ ಅದಾಗ್ತದೆ. ಆದರೆ ನಮ್ಮ ಗುರಿನೇ ತಪ್ಪಾಗಿದೆ, ನಮ್ಮ ಮಾರ್ಗನೇ ತಪ್ಪಾಗಿದೆ. ಮಾಡೋದಾದರೂ ಏನು? ನಮಗೆ ಅರ್ಥ ಮಾಡಿಸೋರು ಯಾರು? ಇಲ್ಲಿ ಯಾವುದು ಡೈಲಿ ಶಿಬಿರ ಆಗಲ್ಲ, ಅಥವಾ ಗುರುವಿನ ಪರ್ಸ್ನಲ್ ನಂಬರ್ ಇಲ್ಲ, ಅಥವಾ ಅವ್ರ ಜೊತೆ ವಿಚಾರ ವಿನಿಮಯ ಮಾಡ್ಕೊಳ್ಳೋವಂಥ ಅವಕಾಶ ಇಲ್ಲ. ನಾವು ನಮ್ಮ ಸಿದ್ಧಿನ ಕಂಡುಹಿಡಿಯೋದು ಹೇಗೆ, ಅಥವಾ ಸ್ಟ್ರಕ್ ಆದರೆ ಅಲ್ಲಿಂದ ಮುಂದೆ ಹೋಗೋದು ಹೇಗೆ? ಆದರೆ ಸಾಧನೆ ಮಾರ್ಗದಲ್ಲಿ ಏನಾದರೂ ನಾವು ಸಿಕ್ಕಾಕೊಂಡ್ರೆ, ಸ್ಟ್ರಕ್ ಆದರೆ ನಮಗೆ ಅರ್ಥ ಮಾಡಿಸೋರು ಯಾರು, ಕಲಿಸೋರು ಯಾರು? ಯಾರು ನಮಗೆ ಆತ್ಮದ ರಹಸ್ಯ ತನಕ ಕರ್ಕೊಂಡು ಹೋಗೋದು? ನಾವು ಮಂತ್ರನ ಬಾಯ್ಪಾಠ ಮಾಡಿಕೊಂಡು ಗಿಣಿ ಥರ ಅದನ್ನೇ ಹೇಳ್ತಾ ಇದ್ದರೆ ಏನಾದ್ರು ಆಗ್ತದಾ? ಮಾನಸಿಕ ಶಾಂತಿ ಸಿಗ್ತದೆ, ಆದರೆ ಸತ್ಯದ ಉಪಲಬ್ಧಿ ಆಗ್ತದಾ? ಮಾನಸಿಕ ಶಾಂತಿಯಿಂದ ಏನು ಉಪಲಬ್ಧಿ ಪ್ರಾಪ್ತಿ ಆಗಲ್ಲ. ದೇವಿ ಏನಾದರೂ ಮಾತಾಡಿದ್ರೆ ಖಡ್ಗ ತಗೊಂಡೇ ಮಾತಾಡ್ತಾಳೆ, ಯಾಕಂದರೆ ಅವಳು ಖಡ್ಗ ಮಾಲ, ಖಡ್ಗನೇ ತನ್ನ ಕುತ್ತಿಗೆಯಲ್ಲಿ ಹಾಕ್ಕೊಂಡಿರೋದು. ನಮ್ಮ ಸಾಧನೆಯ ಮಾರ್ಗದಲ್ಲಿ ಬರುವಂತಹ ಈ ನೆಗೆಟಿವಿಟಿ ಇದೆ, ಅಡೆತಡೆ ಇದೆ, ಅವಳು ಖಡ್ಗದಿಂದ ಎಲ್ಲ ಕತ್ತರಿಸಾಕ್ತಾಳೆ. ಹಾಗಾಗಿ ಈ ಬ್ರಹ್ಮಾಸ್ತ್ರ ವಿದ್ಯೆಯ ದೇವಿನೇ ಬಗಲಾಮುಖಿ, ತನ್ನ ಅಸ್ತ್ರದಿಂದ ಅವಳು ಕತ್ತರಿಸಿ ಹಾಕ್ತಾಳೆ. ಈ ಸಾಧನೆಯಲ್ಲಿ ಹೋಗ್ಬೇಕಂದ್ರೆ ನಾವು ನಮ್ಮ ದುರ್ಗುಣಗಳನ್ನು ಕತ್ತರಿಸಬೇಕಾಗ್ತದೆ. ಅದಕ್ಕೆ ಭಗವತಿ ಸಹಾಯ ಮಾಡ್ತಾಳೆ. ನಾವು ಬಗಲಾಮುಖಿ ಸಾಧನೆ ಮಾಡಬೇಕು ಅಥವಾ ಪ್ರತ್ಯಂಗಿರ ಸಾಧನೆ ಮಾಡಬೇಕು. ಯಾಕೆ? ಹೊರಗಡೆಯ ಶತ್ರುನ ನಾಶ ಮಾಡಲಿಕ್ಕೆ. ಪ್ರತ್ಯಂಗಿರ ದೇವಿಯ ಆಧ್ಯಾತ್ಮಿಕ ರಹಸ್ಯ ತಿಳ್ಕೊಳ್ಳೋದಾದರೆ ಒಂದು ಅಂಗ ಇರ್ತದೆ, ಇನ್ನೊಂದು ಪ್ರತ್ಯಂಗ ಇರ್ತದೆ, ಮೂರನೇದು ವಿಪರೀತ ಪ್ರತ್ಯಂಗ. ಪ್ರತ್ಯಂಗಿರದ 2 ಸ್ವರೂಪ ಇದೆ, ಒಂದು ಪ್ರತ್ಯಂಗಿರ, ಇನ್ನೊಂದು ವಿಪರೀತ ಪ್ರತ್ಯಂಗಿರ. ಅದು ವಿಪರೀತ ನಡೀತದೆ. ಜನ ಏನು ಮಾಡ್ತಾರೆ, ಹೊರಗಿನ ಶತ್ರುನ ನಾಶ ಮಾಡಲಿಕ್ಕೆ, ಹೊಡಿಲಿಕ್ಕೆ ಮಾರಣ, ಉಚ್ಚಾಟನ, ವಶೀಕರಣ, ವಿದ್ವೇಷನ ಮಾಡಲಿಕ್ಕೆ ನೋಡ್ತಾರೆ. ವಶೀಕರಣ ಮಾಡಲಿಕ್ಕೆ ಈ ವಿಪರೀತ ಪ್ರತ್ಯಂಗಿರದ ಪ್ರಯೋಗ ಮಾಡ್ತಾರೆ, ಅಥವಾ ಪ್ರತ್ಯಂಗಿರದ ಪ್ರಯೋಗ ಮಾಡ್ತಾರೆ. ಇಂಥ ಕ್ಷುಲ್ಲಕ ಕಾರಣಕ್ಕಾಗಿ ಆ ಭಗವತಿ ನಿಮಗೆ ಶಕ್ತಿ ಕೊಡ್ತಾಳ? ಯೋಚಿಸಿ ನೋಡಿ. ಪ್ರತ್ಯಂಗಿರದಿಂದ ಶತ್ರು ನಾಶ ಆಗ್ತದೆ, ನಿಜ. ಯಾವ ಶತ್ರು? ನಮ್ಮೊಳಗೆ ಇರುವಂತಹ ಶತ್ರು. ಸಾಧಕ ಸಾಧನೆಯ ಒಳಗೆ ಕೇಂದ್ರದಲ್ಲಿ ಈ ಅಷ್ಟಶಕ್ತಿನ ಪ್ರಯೋಗ ಮಾಡ್ತಾನೆ. ಭ್ರಾಮರಿ, ಸ್ತಂಭಿಣಿ, ಕ್ಷೋಭಿಣಿ, ಮೋಹಿನಿ, ವಿದ್ರಾವಿಣಿ ಈ ಪ್ರಯೋಗ ಮಾಡಿದಾಗ ವಿದ್ವೇಷಣ ಯಾರ್ದು ಮಾಡಬೇಕು? ನಮ್ಮ ಮನಸ್ಸಿನದು. ಮನಸ್ಸಿನ ಗುಲಾಮ ಆಗೋದನ್ನು ಬಿಡಬೇಕು. ಮೋಹನ ಯಾರಿಗೆ ಮಾಡಬೇಕು? ಇದೇ ಮನಸ್ಸಿಗೆ ಮಾಡಬೇಕು. ಅರ್ಥ ಮಾಡಿಸ್ಬೇಕಾಗಿದ್ದು ಮನಸ್ಸಿಗೆ, ಆತ್ಮಕ್ಕೆ ಎಲ್ಲ ಗೊತ್ತಿದೆ. ವಶೀಕರಣ ಯಾರಿಗೆ ಮಾಡಬೇಕು? ಮನಸ್ಸಿಗೆ ಮಾಡಬೇಕು. ಸ್ತಂಭನ ಯಾರಿಗೆ ಮಾಡಬೇಕು? ಮನಸ್ಸಿಗೆ ಮಾಡಬೇಕು. ಮನಸ್ಸು ಮತ್ತು ಅದರ ದುಷ್ಟ ವಿಚಾರದ ಸ್ತಂಭನ ಮಾಡಬೇಕು. ಬ್ರಾಹ್ಮಣ ಯಾರಿಗೆ ಮಾಡಬೇಕು? ಮನಸ್ಸಿಗೆ ಮಾಡಬೇಕು. ಅದೇ ನಮಗೆ ಭ್ರಮೆಯಲ್ಲಿರಿಸ್ತದೆ. ನಮ್ಮ ಯುದ್ಧ ನಮ್ಮ ಒಳಗಡೆ ನಡೀತಾ ಇದೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಕುರುಕ್ಷೇತ್ರ ನಮ್ಮೊಳಗಡೆ ನಡೀತಾ ಇದೆ. ನಮ್ಮ ಸಾಕ್ಷಿಯ ಎಚ್ಚರ ಆಗೋದು ಅವಶ್ಯಕ. ನಮ್ಮೊಳಗೆ ಕೃಷ್ಣ ಪ್ರಕಟ ಆಗಿಲ್ಲ ಅಂದರೆ ಗೀತೆಯ ಉದಯ ಆಗಲ್ಲ. ಅರ್ಜುನನ ಥರ ವಿಷಾದ ಮಾಡೋದನ್ನು ಬಿಟ್ಟು, ಅಳೋದನ್ನು ಬಿಟ್ಟು, ನಾನು ಯುದ್ಧ ಮಾಡಲ್ಲ ಅನ್ನೋದನ್ನು ಬಿಟ್ಟು ಬ್ರಹ್ಮಾಸ್ತ್ರದ ಒಳಗೆ ಪ್ರವೇಶ ಮಾಡಬೇಕು ಅಂದರೆ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಿ. ಗೆಲುವಿನ ಆಸೆ ಇಲ್ಲ, ಸೋಲ ಭಯ ಇಲ್ಲ, ಯಾವುದೇ ಸ್ವರ್ಗದ ಆಸೆ ಇಲ್ಲ. ಯುದ್ಧ ಮಾಡಬೇಕು, ನನ್ನ ಕರ್ಮ ಮಾಡಬೇಕು. ದೃಢ ಸಂಕಲ್ಪ ಮಾಡಿ. ಸಾಧನೆಯ ಒಳಗೆ ಇಳಿಬೇಕು ಅಂದರೆ ದೃಢ ಸಂಕಲ್ಪನೇ ಮುಖ್ಯ. ಯಾರ ವಿರುದ್ಧ? ಏನು ಗುರಿ? ಮೋಕ್ಷ. ಮೋಕ್ಷದ ನಂತರದ ಅವಸ್ಥೆ.